ನಿಮ್ಮಲ್ಲಿ ಆಲ್ಮೋಸ್ಟ್ ಎಲ್ರಿಗೂ ಕೂಡ ಕಾಲೇಜ್ ಅಂಡ್ ಸ್ಕೂಲಲ್ಲಿ ಲವ್ ಅಂತ ಆಗೇ ಆಗಿರುತ್ತೆ. ಆದ್ರೆ ಬ್ಯಾಕ್ ಟು ಬ್ಯಾಕ್ 3 ಜನ ಹುಡುಗಿಯರ ಮೇಲೆ ಲವ್ ಅಂತ ಆಗಿರುತ್ತಾ? ಸಾಧ್ಯನೇ ಇರೋದಿಲ್ಲಲ್ಲ. ಆದ್ರೆ ನಮ್ಮ ಸಿನಿಮಾದ ಹೀರೋ ಈ ಕೆಲ್ಸನ ಮಾಡ್ತಾನೆ. ತಮಿಳಿನ ಯೂತ್ ಸಿನಿಮಾನ ನೋಡಿದೆ. ರಿಟರ್ನ್ ಅಂಡ್ ಡೈರೆಕ್ಟೆಡ್ ಬೈ ಕೆವಿನ್ ಅಂಡ್ ಗ್ಯಾಂಗ್. ಅಂಡ್ ಈ ಸಿನಿಮಾದಲ್ಲಿ ಮೇನ್ ಲೀಡ್ ರೋಲ್ ಅಲ್ಲಿ ಆಕ್ಟ್ ಮಾಡಿರೋದು ಕೂಡ ಕೆನ್ ಅವರೇ. ಇನ್ನ ಈ ಸಿನಿಮಾ ನೆಟ್ಫ್ಲಿಕ್ಸ್ ಅಲ್ಲಿ ಕನ್ನಡ ಭಾಷೆಯಲ್ಲೇ ಸ್ಟ್ರೀಮ್ ಆಗ್ತಿದೆ. ಬನ್ನಿ ಹಾಗಾದ್ರೆ ಈ ಕಾಲೇಜ್ ಲವ್ ಸ್ಟೋರಿ ಸಿನಿಮಾ ಹೇಗಿದೆ ಅಂತ ಕಂಪ್ಲೀಟ್ ಆಗಿ ಈ ವಿಡಿಯೋದಲ್ಲಿ ನೋಡ್ಕೊಂಡ್ ಬರುವ. ಇನ್ನ ಇದರ ಒನ್ಲೈನ್ ಸ್ಟೋರಿ ವಿಷಯಕ್ಕೆ ಬರೋದಾದ್ರೆ, ಸಿನಿಮಾದ ಹೀರೋ ಆಗ್ತಾನೆ 10th ಮುಗಿಸಿ ಕಾಲೇಜ್ಗೆ ಜಾಯ್ನ್ ಆಗಿರ್ತಾನೆ. ಇವನಿಗೆ ಲವ್ ಅಂದ್ರೆ ತುಂಬಾ ಹುಚ್ಚು. ಯಾವಾಗ್ಲೂ ಕೂಡ ಹುಡುಗಿಯರ ಹಿಂದೆ ತಿರುಗ್ತಾನೆ ಇರ್ತಾನೆ. ಆದ್ರೆ ಇವನಿಗೆ ಒಂದೇ ಒಂದು ಹುಡುಗಿನೂ ಕೂಡ ಲವ್ ಮಾಡಿರೋದಿಲ್ಲ. ಸೊ ಈ ರೀತಿ ಇರೋ ನಮ್ಮ ಹೀರೋನ ಲೈಫ್ ನಲ್ಲಿ 3 ಜನ ಹುಡುಗಿಯರು ಲವ್ ಮಾಡುವಂತ ಹಿಂದೆ ಬೀಳ್ತಾರೆ. ಸೊ ಮುಂದೆ ಈ 3 ಜನ ಹುಡುಗಿಯರನ್ನ ನಮ್ಮ ಹೀರೋ ಲವ್ ಮಾಡ್ತಾನೆ. ಸೊ ಇಲ್ಲಿಂದ ಆ 3 ಜನ ಹುಡುಗಿಯರು ನಮ್ಮ ಹುಡುಗನ ಲೈಫ್ ನಲ್ಲಿ ಏನೆಲ್ಲ ಬದಲಾವಣೆ ತರ್ತಾರೆ ಅನ್ನೋದನ್ನ ನೀವು ಸಿನಿಮಾ ನೋಡೇ ತಿಳ್ಕೊಬೇಕು. ಇನ್ನ ಈ ಸಿನಿಮಾದ ಪಾಸಿಟಿವ್ ವಿಷಯಕ್ಕೆ ಬರೋದಾದ್ರೆ, ಇದರಲ್ಲಿ ಇವರು ಆರಿಸಿಕೊಂಡಿರುವಂತ ಐಡಿಯಾ ಚೆನ್ನಾಗಿದೆ. ಅಂದ್ರೆ ಬರೀ ಸಿನಿಮಾದಲ್ಲಿ ಲವ್ ಸ್ಟೋರಿ ಅನ್ನೋದನ್ನ ತೋರಿಸಿಲ್ಲ. ಒಂದೊಳ್ಳೆ ಫ್ಯಾಮಿಲಿ ಸೆಂಟಿಮೆಂಟ್ ಆಗಿ ಫಾದರ್ ಆಗಿ ಮದರ್ ಕ್ಯಾರೆಕ್ಟರ್ಸ್ಗಳು ಫುಲ್ ಡಾಮಿನೇಟ್ ಮಾಡೋದಲ್ಲದೆ ಫುಲ್ ಎಮೋಷನಲ್ ಆಗಿ ಮಾಡ್ಬಿಡುತ್ತೆ. ಫಾದರ್ ಆಗಿ ಮದರ್ ಕ್ಯಾರೆಕ್ಟರ್ಸ್ಗಳು ಆಕ್ಟಿಂಗ್ ವೈಸ್ ಅಲ್ಲಿ ಡಾಮಿನೇಟ್ ಮಾಡೋದಲ್ಲದೆ ಫುಲ್ ಎಮೋಷನಲ್ ಆಗಿ ಮಾಡ್ಬಿಡುತ್ತೆ. ಅಷ್ಟು ಬ್ಯೂಟಿಫುಲ್ ಆಗಿ ಆ ಮದರ್ ಹಾಗೆ ಫಾದರ್ ಕ್ಯಾರೆಕ್ಟರ್ಸ್ ಗಳನ್ನ ಬರ್ಕೊಂಡಿದ್ದಾರೆ. ಅಂದ್ರೆ ಸಿನಿಮಾದಲ್ಲಿ ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿಯ ಪ್ಯೂರ್ ಬಾಂಡಿಂಗ್ ಆಗಿ ಸೆಂಟಿಮೆಂಟ್ ನ ಸಿನಿಮಾದಲ್ಲಿ ನೋಡ್ಬೋದು. ಅಂಡ್ ಅದು ಪಕ್ಕಾ ಮಿಡಲ್ ಕ್ಲಾಸ್ ಫ್ಯಾಮಿಲಿಗೆ ಇದು ತುಂಬಾ ಚೆನ್ನಾಗಿ ಕನೆಕ್ಟ್ ಆಗುತ್ತೆ. ಇನ್ನ ಸಿನಿಮಾದಲ್ಲಿ ಇದ್ದಂತ ಲವ್ ಸ್ಟೋರಿ ಸಖತ್ತಾಗಿತ್ತು. ಅಂದ್ರೆ ಆ 3 ಜನ ಹುಡುಗಿಯರ ಜೊತೆ ಬರುವಂತ ಲವ್ ಸ್ಟೋರಿನ ಡಿಫ್ರೆಂಟ್ ಸ್ಟೈಲ್ ಅಲ್ಲಿ ತೋರ್ಸೋಕೆ ಟ್ರೈ ಮಾಡಿದ್ದು ಇಷ್ಟ ಆಯ್ತು. ಅಂದ್ರೆ ಆ 3 ಜನ ಹುಡುಗಿಯರ ಜೊತೆ ಬರುವಂತ ಒಂದೊಂದು ಲವ್ ಸ್ಟೋರಿನೂ ಕೂಡ ಒಂದೊಂದು ಟೈಪ್ ಅಲ್ಲಿ ಇರುತ್ತೆ. ಅಂದ್ರೆ ಡಿಫ್ರೆಂಟ್ ಆಗಿರುತ್ತೆ. ಈವನ್ ಸಿನಿಮಾದಲ್ಲಿ ಅದು ವರ್ಕ್ ಆಯ್ತು ಕೂಡ. ಇನ್ನ ಮೈನ್ ಆಗಿ ಸಿನಿಮಾದಲ್ಲಿ ನನಗೆ ಇಷ್ಟ ಆಗಿದ್ದು ಕನಗ ಕ್ಯಾರೆಕ್ಟರ್ ನಡುವೆ ಬರುವಂತ ಲವ್ ಪೋರ್ಷನ್ಸ್ ಗಳು ನನಗೆ ತುಂಬಾ ಇಷ್ಟ ಆಯ್ತು. ಈ ಕ್ಯಾರೆಕ್ಟರ್ ನಡುವೆ ಬರುವಂತ ಲವ್ ಪೋರ್ಷನ್ಸ್ ಗಳು ತುಂಬಾ ಕ್ಯೂಟ್ ಆಗಿತ್ತು. ಇನ್ನ ಸಿನಿಮಾದ ಫಸ್ಟ್ ಹಾಫ್ ಫುಲ್ ಫನ್ ಝೋನ್ ಅಲ್ಲೇ ಹೋಗುತ್ತೆ. ಆದ್ರೆ ಇಂಟರ್ವಲ್ ಬ್ಲಾಕ್ ನಲ್ಲಿ ಒಂದು ಟ್ವಿಸ್ಟ್ ಇಟ್ಟಿದ್ದಾರೆ ಗುರು. ಸಖತ್ ಎಂಜಾಯ್ ಮಾಡ್ತೀರಾ. ನಾನಂತೂ ಫುಲ್ ಎಂಜಾಯ್ ಮಾಡಿದೆ ಗುರು ಇಂಟರ್ವಲ್ ಬ್ಲಾಕ್ ಅಂತೂ. ಇನ್ನ ಸಿನಿಮಾದ ಸೆಕೆಂಡ್ ಹಾಫ್ ಸ್ವಲ್ಪ ಪ್ರೆಡಿಕ್ಟೇಬಲ್ ಆದ್ರೂ ಸಿನಿಮಾದ ಕ್ಲೈಮ್ಯಾಕ್ಸ್ ಅಲ್ಲಿ ಬರುವಂತ ಎಮೋಷನ್ ಸೆಂಟಿಮೆಂಟ್ ಆಗಿ ಎಮೋಷನ್ ಪೋರ್ಷನ್ಸ್ ಗಳು ಸಿನಿಮಾದ ಮೇಲಿನ ಹೋಲ್ ಆಫ್ ದಿ ಒಪಿನಿಯನ್ ಚೇಂಜ್ ಮಾಡುತ್ತೆ. ಒಳ್ಳೆ ಗುಡ್ ಒಪಿನಿಯನ್ ನ ಕ್ರಿಯೇಟ್ ಮಾಡುತ್ತೆ. ಒಂದು ಎಮೋಷನಲ್ ಆದಂತ ಸೋಷಿಯಲ್ ಮೆಸೇಜ್ ನ ಸಿನಿಮಾದಲ್ಲಿ ಹೇಳ್ತಾರೆ. ಇನ್ನ ಸಿನಿಮಾದಲ್ಲಿರುವಂತ ಸಾಂಗ್ಸ್ ಗಳು ಹಾಗೆ BGMs ಗಳು ಸಿನಿಮಾಗೆ ಒನ್ ಆಫ್ ದಿ ಬಿಗ್ಗೆಸ್ಟ್ ಪ್ಲಸ್ ಪಾಯಿಂಟ್ ಅಂದ್ರೂ ತಪ್ಪಾಗೋದಿಲ್ಲ. ಆಕ್ಚುಲಿ ಸಿನಿಮಾನ ಡಾಮಿನೇಟ್ ಮಾಡಿದ್ದೆ GV ಪ್ರಕಾಶ್ ಅವರ ಸಾಂಗ್ಸ್ ಗಳು ಹಾಗೆ ಮ್ಯೂಸಿಕ್ ಸಖತ್ತಾಗಿತ್ತು ಗುರು. ನನಗಂತೂ ತುಂಬಾ ಇಷ್ಟ ಆಯ್ತು. ಇನ್ನ ಸಿನಿಮಾದ ನೆಗೆಟಿವ್ ವಿಷಯಕ್ಕೆ ಬರೋದಾದ್ರೆ, ಅಂತ ಮೇಜರ್ ಆಗಿ ಸಿನಿಮಾದಲ್ಲಿ ನನಗೆ ನೆಗೆಟಿವ್ ಅಂತ ಕಾಣಿಸ್ತಿಲ್ಲ. ಕೆಲವೊಂದು ಕಡೆ ಸಿನಿಮಾದಲ್ಲಿ ಇರುವಂತ ಲವ್ ಸ್ಟೋರಿ ಪ್ರೆಡಿಕ್ಟೇಬಲ್ ಆಯ್ತು ಅಂತ ಅನಿಸ್ತು ಬಿಟ್ರೆ ಹೋಲ್ ಆಫ್ ದಿ ಸಿನಿಮಾ ಚೆನ್ನಾಗಿದೆ ಅಂತೀನಿ. ಇನ್ನ ಓವರ್ ಆಗಿ ಹೇಳೋದಾದ್ರೆ ಇಟ್ ಈಸ್ ಎ ಗುಡ್ ವಾಚ್ ಸಿನಿಮಾ. ಅದ್ರೊಳಗೆ ಯಂಗ್ಸ್ಟರ್ಸ್ ಗಳು ನೋಡ್ಲೇಬೇಕಾದಂತಹ ಸಿನಿಮಾ. ನನ್ನ ಪ್ರಕಾರ ಹೇಳೋದಾದ್ರೆ ಇಟ್ ಈಸ್ ಎ ಗುಡ್ ವಾಚ್ ಸಿನಿಮಾ. ಒಂದ್ಸೈಡ್ ಟ್ರೈ ಮಾಡಿ ನೋಡ್ಬೋದು, ನಿಜವಾಗ್ಲೂ ಇಷ್ಟ ಆಗುತ್ತೆ. ಸೊ ಇದಾಗಿತ್ತು ಫ್ರೆಂಡ್ಸ್, ನಾನು ಈ ಸಿನಿಮಾ ನೋಡಿದ್ದಾದ್ಮೇಲೆ ನನಗನ್ಸಿದಂತಹ ಒಪಿನಿಯನ್. ನೀವೇನಾದ್ರೂ ಆಲ್ರೆಡಿ ಸಿನಿಮಾ ನೋಡಿದ್ರೆ ನಿಮಗೇನಿಸ್ತು ಅಂತ ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ಬೇರೆ ವಿಡಿಯೋದೊಂದಿಗೆ ಆದಷ್ಟು ಬೇಗ ಸಿಗುವ. ಬೈ ಫ್ರೆಂಡ್ಸ್.